ಇವತ್ತಿನ್ನೊಂದು ವಿಚಾರ ಗೊತ್ತಾ, ಸಾಕ್ಷಾತ್ ಜಗನ್ಮಾತೆ ಕಲ್ಯಾಣಿ ಸ್ವರೂಪದಲ್ಲಿ ಅಖಿಲಾಂಡೇಶ್ವರಿ ದೇವಸ್ಥಾನ ಅಂತಿದೆ. ಇವಳು ಕಲ್ಯಾಣಿ ಸ್ವರೂಪದಲ್ಲಿ ಕೂತಿರ್ತಾಳಂತೆ. ಕಲ್ಯಾಣಿ ಅಂದ್ರೇನು? ಕಮಲದ ಹೂದ ಮಧ್ಯದಲ್ಲಿ ಇರ್ತಾಳಂತೆ, ವೀಣೆ ನುಡಿಸ್ತಾ ಇರ್ತಾಳಂತೆ. ಅದಕ್ಕೆ ಕಲ್ಯಾಣಿ ರಾಗ ಅಂತ ಕರೆದ್ರು. ಕಮಲದ ಹೂವಿನಲ್ಲಿ ತೋಟದಲ್ಲಿ ಕೂತಿರತಕ್ಕಂಥ ಇವಳು ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಕೂಡ ಕಮಲದ ಹೂವಿನಲ್ಲಿ ಬಂಗಾರದ ಕಮಲದ ಹೂ, ಅದು ಈಶ್ವರನಿಗೆ ಸಾಕ್ಷಾತ್ ಮಧುರೈ ಮೀನಾಕ್ಷಿ. ಆ ಮಧುರೈ ಮೀನಾಕ್ಷಿ, ಮೀನ ಅಕ್ಷಿ ಅಂದರೆ ಕಣ್ಣು. ಮೀನುಗಳೆಲ್ಲ ಏನಿರುತ್ತೆ ತನ್ನ ಅಕ್ಷಿ ಕಣ್ಣಿನ ಮುಖಾಂತರ, ಮೀನಾಕ್ಷಿ ಅಂದರೆ ಎಲ್ಲ ಮಕ್ಕಳನ್ನ ನೋಡ್ಕೊಳ್ಳೋ ದಿನ. ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಸದಾವಕಾಶವನ್ನು ನೀವು ಕಳ್ಕೊತೀರಾ? ಆದರೆ ತಾಯಿ ಜಗನ್ಮಾತೆ ತನ್ನ ಕಣ್ಣುಗಳನ್ನು ತಾನು ನೋಡ್ಕೊತಾಳಂತೆ. ಇವತ್ತು ನಮ್ಮ ಮಕ್ಕಳನ್ನೆಲ್ಲ ಬಿಟ್ಟಿದ್ದೀನಲ್ಲ ಭೂಮಿ ಮೇಲೆ, ಇಷ್ಟೊಂದು ಜನ ಸೃಷ್ಟಿ ಮಾಡಿದ್ದೀನಲ್ಲ, ಇವ್ರನ್ನೆಲ್ಲ ನೋಡ್ಕೋಬೇಕು. ಬರ್ತಾಳಂತೆ, ಹೀಗೆ ಹುಡ್ಕಾಡ್ತಾಳಂತೆ. ನೀವು ಮಂತ್ರಗಳನ್ನು ಹೇಳ್ತಾ ಇದ್ದರೆ ಮಾತ್ರ, ಮಂತ್ರಗಳು ಮೇಲ್ಗಡೆ ಹೋಗ್ತಾ ಇದ್ದರೆ ಮಾತ್ರ, ಇಲ್ಲಿ ನನ್ನ ಮಗ ಇದ್ದಾನೆ, ಅಲ್ಲಿ ನನ್ನ ಮಗ ಇದ್ದಾನೆ ಅನ್ನೋದು ಗೊತ್ತಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಐಲ್ಯಾಂಡ್ಗೆ ಹೋಗಿದ್ದೀರಿ, ದ್ವೀಪಕ್ಕೆ ಹೋಗಿದ್ದೀರ, ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ಹೇಗೆ ಹೊರಗಡೆ ಬರಬೇಕು? ಬೆಂಕಿಯನ್ನು ಹಚ್ಚಿದಾಗ, ಹೊರಗಡೆ ಹೊಗೆಯನ್ನು ಆಡಿಸಿದಾಗ, ಮೇಲ್ ಹೊಗೆ ಹೋಗ್ತಾ ಇದ್ದಾಗ ಅದನ್ನು ದೂರದಿಂದ ನೋಡಿದಾಗ ಅವನು ಅಕಸ್ಮಾತ್ ದೋಣಿಯಲ್ಲೋ ಏರೋಪ್ಲೇನಲ್ಲೋ ಬಂದು ನಿಮ್ಮನ್ನು ಕಾಪಾಡ್ತಾನೆ. ಹಾಗೆ ಜಗನ್ಮಾತೆನೂ ನಮ್ಮ ವಾಣಿಯ ಮುಖಾಂತರ, ಕಂಠದ ಮುಖಾಂತರ, ಕಲ್ಯಾಣಿಯ ಮುಖಾಂತರವಾಗಿ ದೇವರಿಗೆ ಆ ಚಂದ್ರಗಂಟ ಜಗನ್ಮಾತೆಗೆ ನೀವು ಸಾಗಿಸ್ಬೇಕು. ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಕು. ಹೇಳ್ಕೊಳ್ಳೋಕ್ಕೆ ಮಂತ್ರಗಳನ್ನು ಹೇಳಿ ಅವಳನ್ನ ಕರಿಬೇಕು ಕಲ್ಯಾಣಿ ಸ್ವರೂಪದಲ್ಲಿ. ಹೇಗೆ ಕರಿಬೇಕು ಕಲ್ಯಾಣಿ ಸ್ವರೂಪ? ಈಗ ನೋಡಿಪ್ಪ, ಕನ್ಯೆ ಮುತ್ತೈದೆ ದೊಡ್ಡವಳಾಗಿರ್ತಾಳೆ. ದೊಡ್ಡವಳಾದ ಮೇಲೆ ಹೆಣ್ಣು ಮಗಳನ್ನ, ಇವತ್ತಿನ ದಿವಸ ಮದುವೆ ಆಗದೇ ಇರೋ ಹೆಣ್ಣು ಮಗಳನ್ನ ಮನೆಗೆ ಕರೀತೀರಾ. ಅವಳಿಗೆ ದಿನಗಳಿರಬಾರ್ದು, ಅರ್ಶನವನ್ನು ಕೊಟ್ಟು ಸ್ನಾನ ಮಾಡಿಸ್ಬೇಕು. ಅದು ಹೇಗೆ ಕೊಡಬೇಕು ಎತ್ತ ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತೀನಿ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ, ಸ್ವಾತಿ ನಕ್ಷತ್ರ, ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಯಗಳನ್ನು ಮೀಟಕ್ಕೆ, ಮನಸ್ಸನ್ನು ತಿದ್ದುಪಡಿಸೋಕ್ಕೆ, ಮನೋಕಾರಕನಾಗಿರ್ತಕ್ಕಂಥ ಮನಸ್ತಾಪಗಳನ್ನು ದೂರ ಮಾಡಿಕೊಂಡು ನಿಮ್ಮ ಮನೋವಾಂಛಿತ ಫಲ ಸಿದ್ಧಿಯಾಗಲಿ ಅಂತ ಎಲ್ಲೆಲ್ಲಿ ಗಂಟು ಕಟ್ಕೊಂಡ್ಬಿಟ್ಟಿದ್ದೀರಾ. ಅಂದರೆ ಏನೋ ಮುಖ ಗಂಟು ಹಾಕೊಂಡ್ಬಿಟ್ಟಿಲ್ವ, ಅದನ್ನೆಲ್ಲ ಬಿಡಿಸ್ಕೊಂಡು ಸೆರೆಯಿಂದ ಹೊರಗಡೆ ಬಂದು ಮನಸ್ಫೂರ್ತಿಯಾಗಿ ಪಶ್ಚಾತ್ತಾಪಪಟ್ಟು ಯಾರತ್ರ ಕ್ಷಮಾಲೋಚನೆ ಕೇಳ್ಕೋಬೇಕು ಇವತ್ತು ಕೇಳ್ಕೊಳ್ಳೋ ಅವಕಾಶ. ಆ ಕ್ಷಮಾಲೋಚನೆ ಕೇಳ್ಕೊಳ್ಳೋಕ್ಕೆ ಎಲ್ಲರೂ ರೆಡಿಯಾಗಿರಿ. ಪ್ರತಿಯೊಬ್ಬರಿಗೂ ಜಗನ್ಮಾತೆ ಕ್ಷಮಿಸ್ತಾಳೆ ಮನಸ್ಫೂರ್ತಿಯಾಗಿ. ಯಾರು ತಪ್ಪು ಮಾಡಿದ್ರು, ಗೊತ್ತಿದ್ದು ತಪ್ಪು ಮಾಡಿದ್ರು ಇದ್ದೇ ಇದ್ರು, ಎಷ್ಟೋ ಜನ ಕೇಳ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಕ್ಷಮಾಲೋಚನೆ ಕೇಳ್ಕೋಬೇಕು, ಪಶ್ಚಾತ್ತಾಪ ಪಡಬೇಕು. ಆ ಪಶ್ಚಾತ್ತಾಪಕ್ಕೆ ಗುರಿ ಜಗನ್ಮಾತೆ ಚಂದ್ರಗಂಟ. ಇವತ್ತು ಆ ಚಂದ್ರಗಂಟ 3ನೇ ಅವತಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರ. ಇನ್ನೇನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೇನು ಸ್ವಲ್ಪ ದಿವಸದಲ್ಲಿ ಗ್ರಹಣ ಬರ್ತಾ ಇದೆ. ಗ್ರಹಣದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಪ್ರತಿಯೊಬ್ಬನೂ ಕಾರಣ ಆಗಬೇಕು, ಪ್ರತಿಯೊಬ್ಬನೂ ಅನುಭವಿಸ್ಬೇಕು. ಪ್ರತಿಯೊಬ್ಬನ ಜೀವನದಲ್ಲಿ ನೀವೆಲ್ಲ ಮುಳುಗಲೇಬೇಕು, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನೋಡಿ, ಈ ವಯಸ್ಕರ ಹೆಣ್ಣು ಮಕ್ಕಳು ಅಂದರೆ ಸಾಧಾರಣವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಎಣ್ಣೆಯನ್ನು ಹಚ್ಚಿ ಕರೆಸಬೇಕು ಅಂತ ಹೇಳ್ತೀವಿ. ಯಾವುದೇ ಮುತ್ತೈದೇನಾಗಲಿ, ಅಕಸ್ಮಾತ್ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮಕ್ಕಳನ್ನಾಗಲಿ ಕರೆಸಬೇಕಾದ್ರೆ ಅವರಿಗೆ ಎಣ್ಣೆಯನ್ನು ಕೊಟ್ಬಿಡ್ಬೇಕಂತ ಹಿಂದಿನ ದಿವಸನೇ ಹೋಗ್ಬೇಕು. ನೀವು ಎಲ್ಲರೂ ಅಕಸ್ಮಾತ್ ಕರೆಸೋರು ಯಾರ ಮನೆಗಿದ್ರೆ, ಇಲ್ಲಿ ನೀವು ಕರೆಸಬೇಕಾದ್ರು ಚಂದ್ರಗಂಟ ಅಂದರೆ ಮನೋ ಪರಿಸ್ಥಿತಿ ಅಂತ ಇಬ್ಬರನ್ನೇ ಕರೆಸಬೇಕು, ಜಾಸ್ತಿ ಜನ ಕರೆಸಬಾರ್ದು. ಏನಪ್ಪ ಕಮ್ಮಿ ಮಾಡಿಬಿಟ್ರು, ಕಮ್ಮಿ ಮಾಡೋದಲ್ಲ ಪ್ರಶ್ನೆ, ಇಬ್ಬರನ್ನೇ ಕರೆಸಬೇಕು. ಒಂದು ಸಾವಿತ್ರಿ, ಎರಡನೇದು ಗಾಯತ್ರಿ. ಹೀಗೆ ಅದೇ ದೇವಿಯನ್ನು ಸಾವಿತ್ರಿ ಗಾಯತ್ರಿ ಸ್ವರೂಪೇಣ ಅಂತ ಕರಿತೀವಿ. ಸಾವಿತ್ರಿ ಗಾಯತ್ರಿ ಸ್ವರೂಪೇಣ ಇಬ್ಬರನ್ನೂ ಕರೆದಾಗ ಅವಳು ಸರಸ್ವತಿ ಅಂತೆ. ಸರಸ್ವತಿಗೆ ಮಕ್ಕಳು ಬಹಳ ಜನ. ಯಾರೋ? ನಾವೆಲ್ಲ ಮಕ್ಕಳೇ ಅಂತೆ. ಬ್ರಹ್ಮಪುತ್ರರು. ಬ್ರಹ್ಮ ಮಾನಸಿಕ ಪುತ್ರ ಯಾರೋ? ಸಾಕ್ಷಾತ್ ನಾರದ. ಮನಸ್ಸಲ್ಲೇ ನೆನೆಸ್ಕೊಂಡು ಶಾರದ. ಬ್ರಹ್ಮನ ಮಗಳು ಕೂಡ ಸಾಕ್ಷಾತ್ ಸರಸ್ವತಿ. ಅದಕ್ಕೆ ಮಗಳಿನ ಸ್ವರೂಪ. ಅದಕ್ಕೆ ಜೀವನದಲ್ಲಿ ತಿಳ್ಕೊಳ್ಳಿ, ಯಾವತ್ತೂ ಈ ಒಂದು ವಿಶೇಷವಾಗಿ ಚಂದ್ರಗಂಠ ಅನ್ನೋ ಎರಡು ಮನಸ್ಥಿತಿ, ಮನೋ ಪರಿವರ್ತಿತ. ಅದೇ ದೇಹ ಅಂದರೆ ಮನ ಮತ್ತು ಉಷಾ. ಮನ ಅಂತಕ್ಕಂಥದ್ದು ಒಳಗೆ ಮನಸ್ಸು, ಉಷಾ ಅಂದರೆ ಕಿರಣಗಳು, ಉಷಾ ಕಿರಣಗಳು ಸೇರಿರತಕ್ಕಂಥವನು ಮನುಷ್ಯನಾಗ್ತಾನೆ. ಹಾಗೆ ಸಾವಿತ್ರಿ ಗಾಯತ್ರಿ ಸರಸ್ವತಿ. ಸಾವಿತ್ರಿ ಗಾಯತ್ರಿ ನೀವು ಕರೆಸಬೇಕು ಕಲ್ಯಾಣಿ ಸ್ವರೂಪದಲ್ಲಿ, ಅವಳು ಸರಸ್ವತಿ ಸ್ವರೂಪದಲ್ಲಿ ನೋಡ್ತಾಳೆ. ಸರಸ್ವತಿ ಚಂದ್ರ ಅಂದರೆ ಹೇಗೆ ಬೆಳ್ಳಿಗೆ, ಸರಸ್ವತಿ ಹಾಗೆ ಬಿಳಿ ಸೀರೆಯನ್ನು ಉಟ್ಕೊಂಡು ಆ ಕೆಂಪು ಬಾರ್ಡ್ರಲ್ಲಿ ಫಸ್ಟ್ ಕ್ಲಾಸಾಗಿ ವೀಣೆಯನ್ನು ಹಾಗೆ ಇಟ್ಕೊಂಡು ಏನು ಚೆನ್ನಾಗಿ ನುಡಿಸ್ತಾಳೆ ಅಂತೀರ. ನಿಜವಾಗ್ಲೂ ವೀಣೆನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹೇಳ್ತೀನಿ ಕೇಳಿ. ಏನು ಇಟ್ಕೊಂಡಿರ್ತಾರಲ್ಲ ವೀಣೆನ? ಹೀಗೆ ಇಟ್ಕೊಂಡಿರ್ತಾಳೆ. ಕೆಲವರು ಹೀಗೆ ಬಿಟ್ಬಿಡ್ತಾರೆ, ಇಲ್ಲಿ ಹೀಗೆ ಕೈ, ಎಲ್ಲ ಓವರ್ ಆ್ಯಕ್ಟಿಂಗು. ಕೆಲವು ಪೇಂಟ್ ಮಾಡೋಕ್ಕೆ ಕೂಡ ಒಬ್ಬನ ಮಗನಿಗೂ ಸರಿಯಾಗಿ ಬರಲ್ಲ. ಅರ್ಥ ಏನು ಹೇಳುತ್ತೆ? ಸ ರಿ ಗ ಮ ಪ ಧ ನಿ ಸ,
ಸಾನಲ್ಲಿರಬೇಕು ಕೈ, ಅಂದರೆ ಮೇಲ್ಭಾಗ ಸರಿಗಮ ಪದ ನಿಸ ಅಂತ ಇಲ್ಲಿವರೆಗೂ ಬಂದಾಗ ಆ ಮೇಲ್ಭಾಗ ತಂತಿಯಲ್ಲಿ ಇರಬೇಕು ಕೈ. ಯಾವತ್ತೂ ಆರ್ಟಿಸ್ಟು ಹಾಗೆ ಆ ಮೇಲೆ ಇರಬೇಕು. ಒಂದು ಕಾಲ ಮೇಲೆ ಒಂದು ಕಾಲನ್ನು ಹಾಕ್ಕೊಂಡಿರ್ತಾಳೆ ಸರಸ್ವತಿ. ಅದು ಮೂಲ ನಕ್ಷತ್ರಕ್ಕೆ ನೀವು ಸರಸ್ವತಿ ಪೂಜೆ ಮಾಡಿಸ್ತೀನಲ್ಲ ಅವತ್ತು ಗೊತ್ತಾಗುತ್ತೆ. ಅಂದರೆ ಇವಳು ಏನು ಮಾಡ್ತಾಳೆ ಗೊತ್ತಾ, ಯಾವತ್ತು ತಿಳ್ಕೊಳ್ಳಿ, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅಂದಾಗ 3 ದಿವಸನೂ ಕಾಳಿಯಾಗಿ ಕೂತ್ಕೊಳ್ಳಲ್ಲ, 3 ದಿವಸನೂ ಸರಸ್ವತಿಯಾಗಿರಲ್ಲ, 3 ದಿವಸನೂ ವಿಶೇಷವಾಗಿ ಮಹಾಲಕ್ಷ್ಮಿ ಇರಲ್ಲ. 1 ದಿವಸ ಕಾಳಿ, 2ನೇ ದಿವಸ ಲಕ್ಷ್ಮಿ, 3ನೇ ದಿವಸ ಸರಸ್ವತಿ. ನೋಡಿ ನಾನು ಕರೆಕ್ಟಾಗಿ ಹಾಗೆ ಹೇಳ್ಕೊಂಬಂದ್ಬಿಟ್ಟಿನಿ. ಬ್ರಹ್ಮಚಾರಿಣಿ ಸ್ವರೂಪ ಹೇಗಿದ್ಲ, ಶ್ರೀಮನ್ನಾರಾಯಣನ ಬಿಟ್ಟು ಹೊಟ್ಟೋದಾಗ ಲಕ್ಷ್ಮಿ ತಪಸ್ಸನ್ನು ಮಾಡಿ ಏಕಾಂಗಿ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ಕೂತ್ಕೊಂಡಿರ್ತಾಳೆ. ಅದಕ್ಕೆ ನಿನ್ನೆ ದಿವಸ ಹಾಗೆ ಚಂದ್ರಗಂಠ ಮನಸ್ಸಲ್ಲಿ ಯಾವತ್ತೂ ಮನೋಪರಿಸ್ಥಿತಿಯನ್ನು ನೀವು ಸರಿಪಡಿಸ್ಕೊಳ್ಳೋಕೆ ಸರಸ್ವತಿ ಥರ ಇರ್ತಾಳೆ. ಮೊದಲನೇ ದಿವಸ ಮಹಾಕಾಳಿಯ ಸ್ವರೂಪದಲ್ಲಿರ್ತಾಳೆ. ಅದಕ್ಕೆ ಜೀವನದಲ್ಲಿ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ. ಇವತ್ತು 3ನೇ ದಿವಸ ಮತ್ತೆ ತಿರುಗಿ ಸರಸ್ವತಿ ಅವಕಾಶದಲ್ಲಿ ಅವಳು ಕೂತಿರ್ತಾಳೆ, ಕಾಲ ಮೇಲೆ ಕಾಲ ಹಾಕೊಂಡಿರ್ತಾಳೆ. ಹೇಗೆ ಕೂತಿರ್ತಾಳೆ, ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ, ಜ್ಞಾನ ವೈರಾಗ್ಯ ಎರಡು ಕೊಡ್ತಾಳೆ. ಅದಾದ ಮೇಲೆ ಜ್ಞಾನ ಮೋಕ್ಷ ಫಲ ಸಿದ್ಧಿರಸ್ತು, ಅಂದರೆ ಏನು, ಜ್ಞಾನವನ್ನು ಕೊಡ್ತಾಳೆ, ಮೋಕ್ಷವನ್ನು ಫಲ ಹಚ್ತಾಳೆ. ಅದಕ್ಕೆ ಎಡಗಾಲ ಮೇಲೆ ಬಲಗಾಲನ್ನು ಹಾಕ್ಕೊಂಡು ಆ ವೀಣೆಯನ್ನು ಹಾಗಿಟ್ಕೊಂಡಿರ್ತಾಳೆ. ನೀವೆಲ್ಲ ಏನು ಮಾಡ್ತೀವಿ ಗೊತ್ತಾ, ಬಲಗಾಲ ಮೇಲೆ ಎಡಗಡೆ ಹಾಕೊಂಡ್ಬಿಡೋದು, ಹೀಗೆಲ್ಲ ಮಾಡಬೇಡಿ. ಕಮಲ್ ಹೂ ಮೇಲೆ ಅವಳು ಖಂಡಿತ ಕೂತ್ಕೊಳ್ಳಲ್ಲ, ಸ್ಟೈಲಾಗಿ ಚೇರ್ ಮೇಲೆ ಅಂತೂ ಕೂತ್ಕೊಳ್ಳೋದಿಲ್ಲ. ಕೆಲವರೆಲ್ಲ ಚೇರ್ಗಿರೆಲ್ಲ ಬರೀತಾರೆ. ಬಂಡೆ ಮೇಲೆ ಸ್ಥಿರವಾಗಿ ವಿದ್ಯಾದಾನೇಂಚ ಕರಿಷ್ಯೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಕಾಮರೂಪಿಣಿ ಅಪೇಕ್ಷೆಯನ್ನು ಕಾಮರೂಪಿಣಿಯಾಗಿರ್ತಾಳೆ. ಅದಕ್ಕೆ ಇವತ್ತು ಕಲ್ಯಾಣಿ ರೂಪಿಯಲ್ಲಿ ವಯಸ್ಸಿಗೆ ಬಂದ ಹೆಣ್ಮಕ್ಳು ಅವಳು ಕಾಮರೂಪಿಣಿಯಾಗಿರ್ತಾಳಂತೆ, ಅಂದರೆ ಬೇರೆಯೊಳಗೆ ಆಕರ್ಷಣ ಗ್ರಹ ಆಗಿರ್ತಾಳಂತೆ. ಅದಕ್ಕೆ ಹೇಳ್ತಾಳೆ, ಕನ್ಯಾ ರೂಪದಲ್ಲಿ ಕಲ್ಯಾಣಿ ಸ್ವರೂಪದಲ್ಲಿ ದೇವಿ ಬರ್ತಾಳೆ. ನೀವು ಕರೆದು 2 ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಫಲತಾಂಬೂಲವನ್ನು ಕೊಡೋಕ್ಕೆ ಮೊದಲು ಹಿಂದಿನ ದಿವಸ ಹೋಗಿ ಎಣ್ಣೆಯನ್ನು ಅರ್ಶನವನ್ನು ಕೊಟ್ಟು ಬರಬೇಕು. ನೀವು ಯಾವ ಹೆಣ್ಣು ಮಕ್ಕಳು ಕರಿತೀರೋ ಎಣ್ಣೆ ಅರ್ಶನ ಕೊಟ್ಟು ಬರಬೇಕು. ಇನ್ನೊಂದು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇಲ್ಲಿ ಜಾತಿ ಮತ ಭೇದವನ್ನು ಇಲ್ಲದೆ ಹೆಣ್ಣು ಮಕ್ಕಳನ್ನ ಕರಿಬೇಕು. ಭಾಳಷ್ಟು ಜನ ಆದಷ್ಟು ಪ್ರಯತ್ನ ಪಟ್ಟು ಬ್ರಾಹ್ಮಣರನ್ನು ಕರೀತಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಬ್ರಹ್ಮದ್ವೇಷಿ, ಬ್ರಹ್ಮಸ್ವರೂಪಿಣಿ, ಬ್ರಾಹ್ಮಿ ಎಲ್ಲವೂ ಬ್ರಹ್ಮ ತೇಜಸ್ಸನ್ನು ಹೊಂದಿರತಕ್ಕಂಥವಳು ಬ್ರಾಹ್ಮಣ ಸ್ವರೂಪಿಣಿಯಲ್ಲಿ ಇರ್ತಾಳೆ ದೇವಿ ಅಂತ ಹೇಳುತ್ತೆ. ಆದರೆ ನೀವುಗಳೆಲ್ಲ ಏನು ಮಾಡ್ಬೋದು, ಒಂದು ಪ್ರಯತ್ನ, 3 ಜನ ಹೆಣ್ಮಕ್ಳು ಒಂದಾದರೂ ಬ್ರಾಹ್ಮಣ ಹುಡುಗಿ ಕರಿಬೇಕು. ಇಲ್ಲ 2 ಹೆಣ್ಮಕ್ಳು ಕರೆದ್ರೆ 2ರಲ್ಲಿ ಒಂದು ಬ್ರಾಹ್ಮಣ ಹುಡುಗಿ ಕರಿಬೇಕು. ಆಗ ದೋಷಗಳು ಮನೆಯಲ್ಲಿ ಕೂಡ ಇಂಡೈರೆಕ್ಟ್ ಎಫೆಕ್ಟ್ ಹೋಗ್ತಾ ಇರುತ್ತೆ, ಗೊತ್ತಿಲ್ಲದೆ ಹೊಟ್ಟೋಗುತ್ತೆ.